ಚಾಲ್ದಿದ್ದಕ್ಕೆ ಅವರು ರಮ್ಯಾ ಮೇಡಮ್ ಅವರು ಕೂಡ ಡಿ ಬಾಸ್ ಬಗ್ಗೆ ತುಂಬಾ ಬ್ಯಾಡ್ ಕಮೆಂಟ್ಸ್ಗಳಾಗ್ತಿದ್ದಾರೆ. ಯಾರು ಡಿ ಬಾಸ್ ಅಭಿಮಾನಿಗಳು ಬಂದು ರೌಡಿಗಳು ಟ್ಯಾಟು ಹಾಕಿಸ್ಕೊಂಬಂದು ಈ ತರ ಮಾಡ್ತಾರೆ ಆ ತರ ಮಾಡ್ತಾರೆ. ಆ ಟ್ಯಾಟು ಹಾಕಿಸ್ಕೊಂಡು ಎಷ್ಟು ಕಾಸು ಕೊಟ್ಟಿರ್ತಾರೆ, ಏನೇನೋ ಸುಳ್ಳು ಅಪರಾಧ ಎಲ್ಲ ಹೊಡಿಸ್ತಾ ಇದ್ದಾರೆ. ಅವರು ಕೂಡ ಒಂದು ಫಿಲಮ್ ಸ್ಟಾರ್ಗೆ ಬರೋ ಕಾರಣನೇ ಅಭಿಮಾನಿಗಳು. ಅಭಿಮಾನಿ ಇಲ್ದಂಗೆ ಅವ್ರ ಮೇಲೆ ಬಂದಿರಕ್ ಸಾಧ್ಯನೇ ಇಲ್ಲ. ಅವ್ರು ಯಾರು ಸರ್ ನಮ್ಮನ್ನ ಬೈಯಕ್ಕೆ? ಅವ್ರಿಗೆ ಏನ್ ರೈಟ್ಸ್ ಐತೆ? ನಮಗೆ ಅನ್ನ ಊಟ ಎಲ್ಲ ಅವ್ರು ಬಂದು ಕೊಡ್ತಾ ಇದ್ದಾರಾ? ಯಾರು ಬಂದು ಕೊಡ್ತಾ ಇದಾರೆ ನಮಗೆ? ನಾವು ಕಷ್ಟಪಟ್ಟು ನಾವು ತಿಂದ್ರೇನೆ ಎಲ್ಲಾನು, ಯಾರು ಬಂದು ಕೊಡಲ್ಲ. ಇವತ್ತು ಅವ್ರಿಗೊಂದು ಅವಮಾನ ಆಗಿದೆ ಅಂದ್ರೆ ಕನ್ನಡ ಇಂಡಸ್ಟ್ರಿಗೆ ಅವಮಾನ ಆದಂಗಲ್ವಾ ಸರ್? ಯಾರು ಬಂದು ಕಟ್ಕೊಡ್ತಾರ ಅದು? ಇವತ್ತು ಅವ್ರಿಗೆ ಬಿದ್ದಿದೆ, ನಾಳೆ ನಿಮಗೇನು ಏಟೆ ಆಗಲ್ವಾ? ನೀವು ಕೆಳಗಡೆ ಬೀಳೋದೇ ಇಲ್ವಾ? ಕೆಳಗಡೆ ಬಿದ್ದೇ ಬೀಳ್ತೀರಾ ತಾನೆ? ನೀವು ಕೆಳಗಡೆ ಬಿದ್ದಾಗ ನಾವು ಯಾರು ಬಂದು ಪ್ರಚಾರ ಮಾಡಿಲ್ಲ ಅಂದ್ರೆ ನೀವು ಹಂಗೆ ಬಂದ್ಬಿಡ್ತೀರಾ ಆಚೆ? ಎಷ್ಟು ಜನ ಮಾಡಿ ಸರ್? ಯಾಕೆ ಸರ್ ಅವ್ರು ಇವ್ರು ಮಾಡಿಲ್ವಾ ಸರ್? ಪ್ರಜ್ವಲ್ ರೇವಣ್ಣ ಅವ್ರು ಎಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದಾರೆ, ಅವ್ರದ್ದು ತೋರಿಸಿ ನೋಡೋಣ. ಸರಿ, ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡ್ಬೇಕು ಅಂತಿದ್ದೀರಲ್ಲ ಸರ್? ಎಷ್ಟು ಹೆಣ್ಮಕ್ಳಿಗೆ ಯಾರ್ಯಾರು ರೇಪ್ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ತಾನೆ? ಅವ್ರಿಗೂ ಜೀವಾವಧಿ ಶಿಕ್ಷೆ ಕೊಡಕ್ಕೆ ಹೇಳಿ ಸರ್. ನಮ್ಮ ಕರ್ನಾಟಕದಲ್ಲೇ ನಡೆದಿದೆ, ಬೇರೆ ದೇಶ ಎಲ್ಲ ಬೇಕಾಗಿಲ್ಲ, ನಮ್ಮ ಕರ್ನಾಟಕದಲ್ಲೇ ನಡೆದೈತೆ ತಾನೆ? ಅವ್ರಿಗೂ ಜೀವಾವಧಿ ಶಿಕ್ಷೆ ಕೊಡಕ್ಕೆ ಹೇಳಿ.